ಇವಾಗ ಓಟ್ ಹಾಕ್ಬಾರ್ದು, ಅಧಿಕಾರದಲ್ಲಿ ಇರಬಾರ್ದು. ಮುಲ್ಬಾಗ್ಲದಲ್ಲಿ ಹಾಡಿನ ದೇವಸ್ಥಾನ ಬಡ ಗೊಡ್ಡು ಗುಟ್ಲಕ್ಕೋಸ್ಕರ ಹಾಡಿಗೆ ಹಾಡಿ 50 ರೂಪಾಯಿ ವಸ್ತಾಡ ఎవరు ఇచ్చినట్ట లెటర్లో లోన్ ఇచ్చాము డైలీ పోలీస్ కొట్టాలా ఏకం మనం కలిసి దౌర్జన్యం ಅಧಿಕಾರಿಗಳ ವಿಷಯಕ್ಕೆ ಕಟ್ಟಡ ನಿಲ್ಪಲ್ಲ ಅಲ್ಲ ಇಲ್ಲಿ ಚಿಕನ್ ಅಂಗಡಿ ಹಾಕೋದಕ್ಕೆ ಇಲ್ಲಿನ ಪಂಚಾಯತ್ ಅಧಿಕಾರಿಗಳಿಗೆ ಅವತ್ತು ಹಾಕೊಳ್ಳಿ ಪರ್ಮಿಷನ್ ಕೊಡ್ತಾರೆ, ಇವತ್ತು ಬೇಡ ಅಂತಾರೆ. ಯಾಕೆ ಬೇಡ ಅಂತಾರೆ? ಇವಾಗ ಮುಂಬಾದಲ್ಲಿ ಆಂಜನೇಯ ಮಠದ ಅಂಗಡಿ ಇದೆ, ಹೋಟ್ಲ್ ಇದೆ, ಅದನ್ನ ಕೇಳೋಕೆ ಅಧಿಕಾರಿ ಯಾರು ಇಲ್ಲ. ಯಾರು ಇಲ್ಲ ಅವಾಗ ಇವತ್ತು ಬಂದ್ಬಿಟ್ಟು ಹೊಸ ನಿಮ್ಗೆ సార్ ఎమ్మెల్యే 5 ಎಲ್ಲ ಖಾಲಿ ಮಾಡ್ತಾರೆ ಅಧ್ಯಕ್ಷರು. ಅವರು ಏನು ಎಮ್ಮೆಲ್ಯೆ ಅವರು ತೊಂದರೆ ಮಾಡ್ಬಾರ್ದು ಬಡವರಿಗೆ. ನಾವೆಲ್ಲ ಹೋಗೋದು ಇವಾಗ ಸಾಲ ಮಾಡಿದ್ರೆ ಡೈಲಿ ಪೊಲೀಸ್ ಕಟ್ಟಬೇಕು, ನಾವೆಲ್ಲ ಜೀವನ ಮಾಡೋದು. ಇವಾಗ ನಮ್ ಜಾಗ ಇಲ್ಲ, ಇವಾಗ ಬಟ್ಟೆ ಇರೋದೆಲ್ಲ ರೋಡ್ ಸೈಡ್ ಖಾಲಿ ಮಾಡಿದ್ರೆ ನಾವೇ ಇರೋದಲ್ಲ. ಇವತ್ತು ನಮ್ಗೆ ಜಾಗ ನಿಗದಿ ಮಾಡಿ ಎಮ್ಮೆಲ್ಯೆ ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಏನ್ ಗೊತ್ತಾ, ನೀವು ನಮ್ಗೆ ಸೂಕ್ತವಾದ ಜಾಗನ ಒಂದು ಪರಿಗಣಿಸಿ ನಮ್ಗೆ ಜಾಗ ಕೊಡಿ, ನಾವು ಅಂಗಡಿ ಹಾಕೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡಿ, ಮತ್ತೆ ನಮ್ಗ ಅಂಗಡಿ ತೆರವು ಮಾಡಿ. ಅದು ಬಿಟ್ಟು ಇವಾಗೇ ನೀವು 50 ರೂಪಾಯಿ ಪ್ರಾಬ್ಲಮ್ ಯಾರು ಇವಾಗೆಲ್ಲ ಸಾಲ ಮಾಡಿದ್ದೇವೆ ನಾವು. ತರಕಾರಿ ಹಾಕಿದ್ದೀವಿ, ಕುರ್ಬತ್ಕಾಯಿ ಹಾಕಿದ್ದೀವಿ, ಎಲ್ಲ ಹಾಕೋದೀವಿ, ರೋಡ್ ಮೇಲೆ ಬಿಚ್ಚಾಕಿದ್ದಾರೆ. ನಾವೆಲ್ಲ ಹೋಗೋದು ಇವಾಗ ಸಾಯಂಕಾಲ ಲೋನ್ ಕಟ್ಟಬೇಕು. ಏನ್ ಸರ್ ಫೈನಾನ್ಸ್ ಇದೆ 60-70 ಸಾವಿರ ರೂಪಾಯಿ ಇದೆ. ಮಾತಾಡಿದ್ರು ನೋಡಿ ಊಟ ಮಾಡ್ತೀವಿ ಕಾಯಿಲೆದಲ್ಲಿ ಏನು ಬಸ್ ಕೂಡ ಏನು ಓಡಾಡ್ತಿಲ್ಲ ಎಲ್ಲ
ಅದೆಲ್ಲ ಇದೇ ಮಾಡ್ಕೊಂಡಿದ್ದೀರಾ? ನಾವೆಲ್ಲ ಹೋಗೋದು ಇವಾಗ ಬಾಲಾಬಾಯಿ ಸಾಯಂಕಾಲ ಬರ್ತಾರೆ ಅವರು ಫೈನಾನ್ಸ್ ಅವರು ಡೈಲಿ ಕಟ್ಬೇಕು ಫೈನಾನ್ಸ್ ಎಲ್ಲ ಮಾಡಿದ್ದೇವೆ ಸಂಘ ಕಟ್ಟಬೇಕು ಎಲ್ಲ ಹೋಗೋದು ನಾವು ಬಡವರು ಎಲ್ಲ ಬಂದ್ಬಿಟ್ಟು ನಾವು ಎಲ್ಲ ಬಟ್ಟೆ ಎಲ್ಲ ಆಟ ಇದ್ದಾರೆ ರೋಡ್ ಪಕ್ಕದಲ್ಲಿ ಅಂಗಡಿಗಳು ಮಾಡಿ ಸೋಲಿ ಮಾಡಿ ಕೂಲಿ ಮಾಡೋಕ್ಕಾಗಲ್ಲ ಕೂಲಿ ಸಿಗಲ್ಲ ತರಕಾರಿ ಒಂದು 50-60 ರೂಪಾಯಿ ಐತೆ ಲಾಸ್ ನಡೆದಿದ್ದು 100 ರೂಪಾಯಿ ಅಂತ ಎಲ್ಲ ರೋಡ್ ಪಕ್ಕದಲ್ಲಿ ಎಲ್ಲ ಅಂಗಡಿಗಳು ಇತ್ತು ಒಂದೇ ಮಾಡಿದ್ರ ನಾವೆಲ್ಲ ಹೋಗೋದು ಇವಾಗ ಅಲ್ಲಪ್ಪ MLA ಗೆ ಅಧಿಕಾರ ಇದೆ ಅಂತ ಯೋಜನೆ ಮಾಡೋದ ಬಂದಿದ್ದೆ ಬೆಂಗಳೂರಿಗೆ ಎಲ್ಲ ಖಾಲಿ ಮಾಡಿದ್ವಿ ಏನ್ ನಾವು ತೊಂದರೆ ಮಾಡಿದ್ವಿ ಏನು ಮಾಡಬೇಕು ಅದನ್ನ ರೈತರಿಂದ ಕೊಡು ಸಂಬಂಧಪಟ್ಟ ಅಧಿಕಾರಿಗಳು ಕೊಡು ಹೇಳಪ್ಪ ನಿಮ್ಗೆ ಏನ್ ನ್ಯಾಯ ಬೇಕೋ ಒದಗಿಸ್ತಾರೆ ಇಲ್ಲ ಅಕಸ್ಮಾತ್ ಇವ್ರು ಮಾಡಿಲ್ಲ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿ ಬೇರೆ ಇದ್ದಾರೆ ನೀವು ಹೋಗಿದ್ದಾರೆ ಅವ್ರು ಕೊಡಿ ಒಂದು ನಿಮಿಷ ಇಲ್ಲ ಅವರು ಮಾಡಿಲ್ಲ ಅಂದ್ರೆ ಅದು ಸಂಬಂಧಪಟ್ಟ ಮೇಲಾಧಿಕಾರಿ ಇದ್ದಾರೆ ಅದು ಬಿಟ್ಟು ನ್ಯೂಸ್ ಅಂತ ಮಾಡೋದು ಬಂದ್ರೆ ಹೇಳಲೇ ರೈಟಿಂಗ್ ಕೊಡಿ ಸಂಬಂಧಪಟ್ಟ ಅಧಿಕಾರಿಗಳು ಕೊಡಿ ನಿಮ್ಗೆ ಅವರು ನಿರ್ವಹಿಸ್ತಾರೆ ಅವ್ರು ಮಾಡಿಲ್ಲ ಅಂದ್ರೆ ಬೇರೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ದಾರೆ ಅದು ಬಿಟ್ಟು ನ್ಯೂಸ್ ಮಾಡೋದು ಬೇಡ ಚಾನ್ಸ್ ಮಾಡ್ತೀರಾ ಹೋರಾಟ ಮಾಡಿ ಪರ್ಮಿಷನ್ ತಗೊಳ್ಳಿ ಮಾಡಿ ನಾವು ಬೇಡ ಅಂತ ಹೇಳಿಲ್ಲ ನ್ಯೂಸ್ ಕೊಟ್ಟು ಚೆನ್ನಾಗಿರುತ್ತೆ ಯಾರು ನಾವು ಸಾರ್ವಜನಿಕರು ನೋಟಿಸ್ ಕೊಡ್ತೀವಿ ಎಲ್ಲ ಮಾತೇನ್ ಗೊತ್ತಾ ನಾವೇನ್ ಮಾಡ್ತಾ ಇದ್ದೀವಿ ಕಾನೂನು ಪ್ರಕಾರ ನಮ್ಗೆ ಲೆಟರ್ ಬಂದಿದೆ ನಾವು ತೆರವು ಮಾಡ್ತಾ ಇದೀವಿ ಇವಾಗ ಸಂತೋಷ ನೀವು ತೆರವು ಮಾಡಿ ಬೇಡ ಅಂತ ಹೇಳ್ತಾ ಇಲ್ಲ ನೀವು ನಿಮಗೆ ಏನಾದ್ರು ಹೆಚ್ಚು ಕಡಿಮೆ ಆದಾಗ ನೀವೊಂದು ಕಂಪ್ಲೇಂಟ್ ಮಾಡಿ ಇಲ್ಲ ಒಂದು ಮನವಿ ಕೊಡಿ ಅಂತ ಹೇಳ್ತಿದ್ದಾರೆ ನಾವು ಕೊಡ್ತೀವಿ ಮನವಿ ಏನಂತ ನಮ್ಮ ಅಂಗಡಿ ಎಷ್ಟು ತೆರವು ಮಾಡಬಾರ್ದು ನಾವು ಮನವಿ ಕೊಡ್ತೀವಿ ಅದಕ್ಕೆ ಮುಂಚೆ ನೀವು ತೆರವು ಮಾಡೋರು ಒಂದು 2 ಡೇಸ್ ಮುಂಚೆ ಆದ್ರೂ ನೀವು ಒಂದು ಲೆಟರ್ ಮಾಡ್ಬೇಕಲ್ಲ ಸರ್ ಕೊಡೋ ಅವಶ್ಯಕತೆ ಇಲ್ವಾ ಸರ್ ಸಾರ್ವಜನಿಕರು ಎಲ್ಲಾದ್ರೂ ಅಂಗಡಿ ಹಾಕೊಂಡಿದ್ರೆ ತೆರವು ಮಾಡ್ಬೇಕು ಸರ್ ನಿಮ್ಮ ಎಲ್ಲೂ ಇಲ್ಲ ಹಾಕಿದ್ದಾರೆ ಕೊಟ್ಟಿದ್ದಾರೆ ನಿಮ್ ಮೇಲೆ ದೂರ ಅಂತ ಇಲ್ಲ ಅಲ್ಲ ಮನೆಗೆ 3-4 ಜನ ಸರಿ ಬುಟ್ಟಿ ಸರಿ ಇತ್ತು ಡ್ರಿಂಕ್ಸ್ ಮಾಡ್ತಾ ಇದಾರ ಅದ್ಯಾರು ಕೇಳ್ತಾ ಇಲ್ಲ ಊರಿನಲ್ಲಿ ಎಲ್ಲ ಸಾಯ್ತಾ ಇದಾರೆ ವಯಸ್ಸು ಹುಡುಗರೆಲ್ಲ ಒಂದು ಮನೆಗೆ 4 ಕೇಸ್ 3 ಕೇಸ್ ಮಾಡ್ತಾ ಇದ್ದಾರೆ ಅದ್ಯಾರು ಕೇಳ್ತಾ ಇಲ್ಲ ಯಾರು ಮಾಡ್ತಾ ಇಲ್ಲ ಹೌದು ಅದೆಲ್ಲ ಕೇಳ್ತಾ ಇಲ್ಲ ಇದು ತರಕಾರಿ ಅಲ್ಲಪ್ಪ ತರಕಾರಿ ಪೂರ ಸೊಪ್ಪು ಮಾಡ್ತಾ ಇದ್ದಾರೆ ಹೌದು ಯಾರಿಗೂ ಕೊಟ್ಟಿಲ್ಲ ನಾವು ಇವತ್ತು ಹೇಳ್ತಾ ಇದೀಯ ನಮ್ಮ ಅಂಗಡಿಲಿ ಎತ್ತು ಅಂತ ಕೂಡ ನಾವು ಯಾರು ಅರ್ಜಿ ಕೊಟ್ಟಿಲ್ಲ ಸರ್ ಬೇಕಂತ ಕೊಟ್ಟೆ ಇವಾಗ ಅಂಗಡಿಗಳು ಎತ್ತು ಅಂತ ಹೇಳಿದ್ರೆ ಮತ್ತೆ ಹೇಳ್ಬೇಕಾಗಿತ್ತು ಒಂದು ವಾರದ ಮುಂಚೆನೆ ಎತ್ತಿ ಆ ಕಡೆ ಹಾಕೊಳ್ಳಿ ಅಂತ ಹೇಳ್ಬೇಕಾಗಿತ್ತು ಇವಾಗ ಅಂಗಡಿಗೆ 1 ಲಕ್ಷ ಸರಕಿದೆ ಅದನ್ನ ಎತ್ತು ಬಿಸಾಕಿದ್ದಾರೆ ಪರಿಹಾರ ಏನು MLA ಆಗ್ಲಿ ಯಾರೇ ಆಗ್ಲಿ MLA ಬಂದಿದ್ದಾರೆ ಹಿಂದ್ಗಡೆ ಹಾಕೊಳ್ಳಿ ಅಂತ ಹೇಳಿದ್ದಾರೆ ಹೌದು ಸರ್ ಇಲ್ಲಿ ನ್ಯಾಯ ಸಿಕ್ಕಿಲ್ಲ ಆಫೀಸ್ಗೆ ಹೋಗ್ಬೇಕು ಸರ್ ನ್ಯಾಯ ಸಿಕ್ಕಿಲ್ಲ ಹೌದು ಸರ್ ಕೇಸ್ ಎಲ್ಲ ಇವ್ರ ಮೇಲಾಧಿಕಾರಿಗಳು ಇವ ಸರ್ ಅಲ್ಲಿ ನ್ಯಾಯ ಸಿಗಲ್ಲ ನಮ್ಗೆ ಗೊತ್ತಾಗ್ಬೇಕು ಈಗ ನೀವು PDO ಸಾಹೇಬರು ನಮ್ಮ ಗಮನಕ್ಕೆ ಇರೋ ಮನುಷ್ಯ ನಮ್ಮ ಗಮನಕ್ಕೆ ಇಲ್ದಿರೋದನ್ನ ತೆಗೆಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನೀವು ಬಂದು ಇಲ್ಲಿ ನಾವು ಹೋರಾಟ ಮಾಡ್ತಾ ಈಗ ಅವ್ರನ್ನ ಕರೆಸಿ ಕೇಳಿದ್ದೀವಿ ನಮಗೆ ಮೇಲಾಧಿಕಾರಿಗಳ ಆದೇಶ ಮೇರೆಗೆ ನಾವು ತೆರವುಗೊಳಿಸ್ತಾ ಇದ್ದೀವಿ ಇರಮ್ಮ ಅವಶ್ಯಕತೆ ಇರಮ್ಮ ನೀವು ಯಾಕಮ್ಮ ತೋರಿಸ್ಬೇಕು ಹೇಳೋದು ಇರಮ್ಮ ಒಂದು ನಿಮಿಷ ಹೇಳು ಕಂದಾಯ ಕಟ್ತಾ ಇದೆಯಾ? ಕಂದಾಯ ಕಟ್ತಾ ಇದೆಯಾ? ಇಲ್ಲ ಸರ್ ಅದಕ್ಕೆ ಇರಮ್ಮ
ನಿಮ್ಮ ವ್ಯಾಪ್ತಿಗೆ ನೀನು ಮಾತಾಡಬಾರ್ದು. ನಿಮ್ಮ ವ್ಯಾಪ್ತಿ ಎಷ್ಟು, ನೀನೊಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ಹೇಳಿದ್ಯಾ, ನಿನಗೆಲ್ಲಾ ಗೊತ್ತಿದೆ, ಅರ್ಥ ಆಯ್ತಾ? ನಿಮ್ಮ ವ್ಯಾಪ್ತಿ ನೀನು ಮಾತಾಡಬಾರ್ದು. ಕೇಳ್ಬೇಕು ಅದನ್ನ. ಈಗ ಒಂದ್ ನಿಮಿಷ, ಅಯ್ಯೋ ನಿನ್ ತೊಂದರೆಗಳ ಬಗ್ಗೆ ನಾನು ಕೇಳ್ತಾ ಇರೋದು, ನಿನ್ ತೊಂದರೆ ಮಾಡಿದೀಯ ಬಿಟ್ಟಿದೆ ಅಂತ ಹೇಳ್ತಾ ಇಲ್ಲ, ಕಾನೂನು ಪಾಲನೆ ಮಾಡೋದು ಹೇಳ್ತಾ ಇದ್ದೀವಿ. ಈಗ ಒಂದ್ ನಿಮಿಷ, ಈಗ ನಮಗೆ ಅನಧಿಕೃತವಾಗಿ ತೆರವುಗೊಳಿಸ್ತಾ ಇದ್ದಾರೆ ಅಂತ ನೀವ್ ಹೇಳ್ತಾ ಇದ್ದೀರಾ. ಅವ್ರು ಕೇಳಿದ್ವಿ, ಇವಾಗ ನಾವು ಅಧಿಕೃತವಾಗಿ ತೆರವುಗೊಳಿಸ್ತಾ ಇದ್ದೀವಿ, ಅರ್ಥ ಆಯ್ತಾ? ನಮ್ಗೆ ಮೇಲತ್ತ ಆದೇಶ ಮೇಲೆ ಹೇಳಿದ್ದಾರೆ. ನಿಮಗೆ ಇಲ್ಲ ಅಂತಂದ್ಮೇಲೆ ಸಂಬಂಧಪಟ್ಟ ಕಂಪ್ಲೇಂಟ್ ಮಾಡಿ, ನಮ್ಗೆ ತೊಂದರೆ ಆಗಿದೆ ಅಂತ ನೀವು ಕಂಪ್ಲೇಂಟ್ ಮಾಡಿ, ಅರ್ಥ ಆಯ್ತಾ? ಅದು ಬಿಟ್ಬಿಟ್ಟು ಬೇರೆ ರೀತಿಯಲ್ಲಿ ಬೇರೆ ವಿಚಾರ ಮಾಡೋದು ನೀವ್ ಹೇಳಿದ್ರಲ್ಲ, ಅದು ರೇಟಿಂಗ್ ಅಲ್ಲಿ ಕೊಡು, ಯಾವ್ದಾವ್ದು ಎಲ್ಲ ಕೊಡಿ, PDO ಕೊಡ್ರಿ. ಯಾವ್ದು ಅನಧಿಕೃತವಾಗಿ ಯಾವ ಅನಧಿಕೃತವಾಗಿ ಯಾವ ಎಲ್ಲ ಲಿಸ್ಟ್ ಮಾಡ್ಕೊಡ್ರಿ. ಪಂಚಾಯತಿ ವ್ಯಾಪ್ತಿ ಬಿಟ್ಟು ಪಂಚಾಯತಿ ಕಂದಾಯ ಯಾರು ಕಟ್ತಾ ಇಲ್ವೋ ಅವರೆಲ್ಲ ಕಟ್ತಾ ಇಲ್ಲ ಸರ್. ಸಂಬಂಧ ಗ್ರಾಮ ಪಂಚಾಯತಿ ನಮಗೆ ಇವಾಗ ಏನಂದ್ರೆ ಈ ರೋಡ್ ಸೈಡ್ ಅಲ್ಲೇ ಹಾಕಿರೋದು ನಿಜ. ತರಕಾರಿ ಹಾಕೊಂಡು ಮಾರ್ಕೊಂಡು ಇರ್ತಾ ಇದ್ವಿ. ಗ್ರಾಮ ಪಂಚಾಯತಿಯಿಂದ ಬಂದು ಇವಾಗ ತೆರವುಗೊಳಿಸಿದ್ದಾರೆ. ಆದ್ರೆ ನಾವೇನ್ ಹೇಳಿದೀವಿ, ನಾವು ಕಾನೂನು ವಿರುದ್ಧವಾಗಿ ನಾವು ಮಾತಾಡಲ್ಲ. ನಾವು ಹಿಂದಕ್ಕೆ ಹಾಕೊಂತೀವಿ ಅಂತ ಹೇಳಿದ್ದು ಮಾನ್ಯ ಶಾಸಕರು ಕೊತ್ತೂರು ಸಮೃದ್ಧಿ ಮಂಜುನಾಥ್ ಅವರು ಹಿಂದ್ಗಡೆ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಹೋದ್ರು. ನಮಗ ಗೊತ್ತಾಗಿ ಅವ್ರ ನ್ಯೂಸ್ ಅಲ್ಲೂ ಅದನ್ನ ಹೇಳಿದ್ದಾರೆ. ಇವಾಗ ಅವರು ಏಕಿ ಬಂದು ನಮ್ಗೆ ಹೇಳಲಿಲ್ಲ, ಏನಿಲ್ಲ. ನೋಡಿ, ಬೇಕಾದ್ರೆ ಇದು 50-70 ಸಾವಿರದ ಐಟಮ್ ಐತೆ, ಅದನ್ನೆತ್ತಿ ಬಿಸಿಲಲ್ಲಿ ಹಾಕ್ಬಿಟ್ಟು ಇವರು ಎಲ್ಲ ತೆಲುಗೋಸಿ ಅಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಬರ್ಬೇಕಾಗಿತ್ತು, ಬಸ್ ಸ್ಟ್ಯಾಂಡ್ ಇಂದ ತಳ್ಬೇಕಾಗಿತ್ತು. ಅದು ಯಾವ್ದು ತಳ್ಳಿಲ್ಲ. ನಾವು ಇದು ಪಟ್ಟಿಗಳು ಹಾಕೊಂಡಿರೋದು, ಇನ್ನೇನೋ ನಾವ್ ಕಟ್ಟಡ ಕಟ್ಟಿಲ್ಲ, ಏನಿಲ್ಲ. ಪಟ್ಟಿಗಳು ಹಾಕೊಂಡು ಇಲ್ಲಿ ಹಾಕೊಂಡಿರೋದು ಮಾತ್ರ ತಳ್ಳಿದ್ದಾರೆ. ಅದನ್ನ ಕಾನೂನು ಪ್ರಕಾರ ಬಸ್ ಸ್ಟ್ಯಾಂಡ್ ಇಂದ ರೋಡ್ಗೆ ಎಷ್ಟು ಬರುತ್ತಾ ಅದೆಲ್ಲ ತಳ್ಳಬೇಕು ಅಂತ ನಾನು ಮನವಿ ಮಾಡ್ಕೊಂತೀನಿ. ಶಾಸಕರಲ್ಲಿ ಮನವಿ ಮಾಡ್ಕೊಂತೀನಿ. ಎಷ್ಟೈತೆ ಆ ಕಡೆ ಈ ಕಡೆ ಸರ್ವೆ ಮಾಡ್ಬಿಟ್ಟು ತಳ್ಳಿ, ಪರವಾಗಿಲ್ಲ, ನಮ್ಗೇನ್ ಇದಿಲ್ಲ. ನಾವ್ ಹಿಂದಕ್ಕೆ ಹಾಕೊಂತೀವಿ, ಇಲ್ಲ ಅಂದ್ರೆ ನಮ್ಗೆ ಅವಕಾಶ ಕೊಡ್ಬೇಕು, ಆ ಕಡೆ ಅವಕಾಶ ಮಾಡ್ಕೊಡ್ಬೇಕು ಅಂತ ನಾನು ಮನವಿ ಮಾಡ್ಕೊಂತ ಇದ್ದೀನಿ. ಇದು ಇನ್ನೊಂದು ಸಾರಾಯಿ, ಅದೇ ತಾನೇ ಹೇಳುದು, ಸಾರಾಯಿ ಮಾಡ್ತಾ ಇದಾರೆ, ಊರೆಲ್ಲ ಮಾಡ್ತಾ ಇದಾರೆ. ಅದನ್ನ ಯಾರು ಇದ್ ಮಾಡ್ತಾ ಇಲ್ಲ. ಇದು ಮರಳು ಹೊಡಿತಾರ, ಅದನ್ನು ಮಾತಾಡಲ್ಲ. ಈ ಊರಲ್ಲಿ ಪೊಲೀಸರಾಗ್ಲಿ, ಸಬ್ ಇನ್ಸ್ಪೆಕ್ಟರ್ ಆಗ್ಲಿ ಯಾರು ಬಂದು ವಿಸಿಟ್ ಕೊಟ್ಟಿಲ್ಲ, ಇದುವರೆಗೂ ಕೊಟ್ಟಿಲ್ಲ. ಅವ್ರು ಲಂಚ ಕೊಡ್ತಾರ, ಏನ್ ಕೊಡ್ತಾರ ನಮ್ಗೆ ಗೊತ್ತಿಲ್ಲ. ಆದ್ರೆ ಯಾರು ಇದುವರೆಗೂ ಊರಲ್ಲಿ ಬಂದು ಮಾತಾಡಲ್ಲ. ಊರಲ್ಲಿ ಸಮಸ್ಯೆ ಏನಿದೆ ಏನಿಲ್ಲ ಅಂತ ಮಾತಾಡಲ್ಲ. ಬರೋದು ಅದೇ ಇಂಥ ಕೆಲಸ ಮಾಡ್ಬಿಟ್ಟು ಹೋಗಿದ್ದಾರೆ. ನಮ್ಗೆ ಇದು ಅವಕಾಶ ಮಾಡ್ಕೊಡ್ಬೇಕು, ನಾನ್ ಮನವಿ ಮಾಡ್ಕೊಂತ ಇದ್ದೀನಿ. ರಸ್ತೆ ಬದಿ ಇರ್ತಕ್ಕಂಥ ಮತ್ತೆ ಅವ್ರಿಗೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಅವ್ರಿಗೊಂದು ಅನುಕೂಲ ಯಾವಾಗ ಅದನ್ನ ಪಂಚಾಯತಿಯಲ್ಲೇ ಮತ್ತೆ ಮೇಲಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಲ್ಲಾದ್ರೂ ಒಂದು ವ್ಯವಸ್ಥೆ ಮಾಡಿ ಅವ್ರಿಗೆ ವ್ಯವಸ್ಥೆ ಮಾಡಿ ಅವ್ರಿಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಗೆ ಬೈಟ್ ಕೊಟ್ಟು ಹೇಳಿದ್ದಾರೆ ಸರ್. ಇದೆಲ್ಲ ಏನ್ ಮಾಡ್ಬೇಕು, ಇವೆಲ್ಲ ಎಲ್ಲಿ ಮಾಡ್ಬೇಕು ನಾವು? ಇವಾಗ ನಮ್ಗೆ 70-80 ಸಾವಿರ ಲಾಸ್. ನಮ್ಗೆ ಯಾರು ಕಟ್ಟ ಹೋಗ್ತಾರೆ? ಹೆಂಗೆ ಸರ್? ನನ್ನ ಹೆಸರು ರೂಪಾರಾಣಿ ಅಂತ. ನಾನು ಈ ಊರಿನ ಗ್ರಾಮಸ್ಥೆ, ನಾನು ಈ ಊರಿನ ಹೆಣ್ಮಗಳು. ನಾವೇನೋ ಬದುಕೋದಿಕ್ಕೋಸ್ಕರ ಏನೋ ಮಾಡ್ಕೊಳ್ತಾ ಇದೀವಿ. ನಾವೇನ್ ಮನೆಗಳು ಕಟ್ಕೊಂಡಿಲ್ಲ, ಇಲ್ಲ ಅಂಗಡಿ ರೂಮ್ಗಳು ಕಟ್ಕೊಂಡಿಲ್ಲ, ಏನಿಲ್ಲ. ಬದುಕೋದಿಕ್ಕೆ ಹೊಟ್ಟೆಪಾಡ್ಗೋಸ್ಕರ ಮಕ್ಕಳನ್ನ ಓದಿಸೋದಿಕ್ಕೋಸ್ಕರ ಏನೋ ಜೀವನ ಮಾಡ್ಕೊಳ್ಳೋದಕ್ಕೆ ಅಂಗಡಿ ಹಾಕಿದ್ವಿ. ಬಟ್ ನಮ್ಗೆ ಹೇಳ್ದಿರ ಮಾಡ್ದಿರ ಬಂದು ಎಲ್ಲ ತಳ್ಬಿಟ್ರು. ಸರಿ, ಅದನ್ನು ಹೋಗೆ ನಾವು ಬದುಕೋದಿಕ್ಕೋಸ್ಕರ ಮಾಡ್ತಾ ಇದೀವಿ, ಸಾಯೋದಿಕ್ಕಂತೂ ಅಲ್ವೇ ಅಲ್ಲ. ಬದುಕೋದಿಕ್ಕೂ ಬಿಡಲ್ಲ ಅಂದ್ರೆ ಹೆಂಗೆ ಸರ್? ಇಲ್ಲ ಅಟ್ಲೀಸ್ಟ್ ಪಂಚಾಯತಿಯಿಂದ ನಮ್ಗೆ ರೂಮ್ಗಳಾದ್ರೂ ಕಟ್ಕೊಡ್ಬೇಕು, ಅದು ಮಾಡ್ತಾ ಇಲ್ಲ. ನ್ಯಾಯ 2 ತರ ನಮ್ಮೂರಲ್ಲಿ, ಕಾಂಗ್ರೆಸ್ ಒಂದು, JDS ಒಂದು ಅಂತ. JDS ಅವರು ಚೆನ್ನಾಗಿರ್ತಾರೆ, ಕಾಂಗ್ರೆಸ್ ಅವರು ಎಗ್ರು ಬಿದ್ದು ಸಾಯ್ಬೇಕು. ಕಾಂಗ್ರೆಸ್ ಅವ್ರನ್ನ ಮಾತ್ರ ಎತ್ಸಿದ್ದಾರೆ, ಇವ್ರನ್ನೆಲ್ಲ ಮಾತ್ರ ನಿಲ್ಸಿದ್ದಾರೆ.
ಯಾವ ತರ ನ್ಯಾಯ ಸರ್? ಯಾರ್ ಸರ್ ಈ ತರ ಎಲ್ಲ ಮಾಡೋದು? ಇವಾಗ ನಾವು ನಮ್ಮ ಮಕ್ಕಳನ್ನ ಓದಿಸೋದಕ್ಕೆ, ನಾವು ಬದುಕೋದಕ್ಕೋಸ್ಕರ ಏನೋ ಜೀವನ ಮಾಡ್ಕೊಳ್ತಾ ಇದೀವಿ. ನಾವೇನ್ ಕಳ್ತನ ಮಾಡ್ತಾ ಇಲ್ಲ. ನಾವು ಜೀವನಕ್ಕೋಸ್ಕರ ಹಾಕೊಂಡಿದ್ದು. ನಾನು ಫಿಶ್ ಸೆಂಟರ್ ಹಾಕೊಂಡಿದ್ದೆ. ನಾನು 2 hours ಅಷ್ಟೇ, ಈವ್ನಿಂಗ್ 2 hours ಮಾಡ್ತಾ ಇದ್ದಿದ್ದು. ನಾನು ಅದು ರೋಡ್ಗೆ ಡಿಸ್ಟರ್ಬೆನ್ಸ್ ಇಲ್ಲ ಸರ್. ನಾನು ಔಟ್ ಸೈಡ್ ಹಾಕೊಂಡಿರೋದು. ನನ್ನ ಅಂಗಡಿ ಕೂಡ ಇವಾಗ ನಾನು 80,000 ರೂಪಾಯಿ ಖರ್ಚು ಮಾಡಿ ಹಾಕೊಂಡಿದ್ದೀನಿ. 3 ದಿವಸ ಆಗಿದೆ ನಾನು ಹಾಕಿ. ನನ್ನ ಅಂಗಡಿನ ಬಂದು ಆ ತರ ಇದ್ ಮಾಡಿದ್ದಾರೆ ಸರ್. ಇವಾಗ ನಾವ್ ಯಾರ ಹತ್ರ ನಮ್ ಕಷ್ಟಗಳನ್ನ ಬಗೆಹರಿಸ್ಕೋಬೇಕು. ನಾವು ನಮ್ಮ ಮಕ್ಕಳನ್ನ ಓದಿಸೋದಕ್ಕೆ, ನಾವು ಬದುಕೋದಕ್ಕೋಸ್ಕರ ನಾವ್ ಆತರ ಮಾಡ್ಕೊಂಡಿರೋದು. ಮನೆಗಳು ಕಟ್ಕೊಂಡಿರೋರ್ನ ಬಿಟ್ಬಿಟ್ಟಿದ್ದಾರೆ, ಅಂಗಡಿಗಳ ರೂಮ್ಗಳು ಕಟ್ಕೊಂಡಿರೋರ್ನ ಬಿಟ್ಬಿಟ್ಟಿದ್ದಾರೆ. ನಾವ್ ಮಾತ್ರ ಏನ್ ಮಾಡಿದ್ವಿ? ಅಂಗಡಿ ರೂಮ್ಗಳಿಂದ, ಬಸ್ ಸ್ಟ್ಯಾಂಡ್ ಇಂದ ಅಂಗಡಿ ರೂಮ್ಗಳು ಎತ್ತಬೇಕು. ಒಂದ್ ಅಂಗಡಿ ಎತ್ತಿಲ್ಲ ಅಂದ್ರೆ ನಾವು ಕಾಂಗ್ರೆಸ್ ಅವರು ಅಂತ ಈ ತರ ಮಾಡಿರೋದು ಸರ್. ಇದು 100% ಇದು ಸತ್ಯ. ಎಲ್ಲರಿಗೂ ನ್ಯಾಯ ಮಾಡಿದ್ರೆ ಒಂದೇ ತರ ಮಾಡ್ಬೇಕು ಸರ್. ಏನೇ ಮಾಡ್ಲಿ ಒಂದೇ ತರ ಮಾಡ್ಲಿ. ಪಾರ್ಟಿ ಅನ್ನಬಾರ್ದು. ಯಾರೇ ಇವಾಗ ಇಲ್ಲಿ ಕಾಂಗ್ರೆಸ್ ಅವ್ರು ಯಾರ್ಯಾರು ಇದಾರೆ ಅವ್ರದ್ದು ಮಾತ್ರ ಎತ್ತಿದ್ದಾರೆ. JDS ಇದು ಮಾಡಿರೋದೆಲ್ಲ ಎಲ್ಲ ಬಿಟ್ಟಿದ್ದಾರೆ. ದಯವಿಟ್ಟು ನಾವು ಮನವಿ ಮಾಡ್ಕೊಳ್ಳೋದೇನಂದ್ರೆ, ನಮ್ಗೆ ಪಂಚಾಯತಿ ಕಡೆಯಿಂದ ಬದುಕೋರಿಗೆ ಬದುಕೋ ದಾರಿ ಮಾಡ್ಕೊಡ್ಲಿ ಸರ್. ನಾವೇನು ಪಂಚಾಯತಿನ ಇನ್ವೆಸ್ಟ್ಮೆಂಟ್ ಹಾಕೊಡಿ, ಇಲ್ಲ ನಮ್ಗ್ ಬಂಡವಾಳ ಹಾಕೊಡಿ. ನಮ್ ಕಷ್ಟ ನಾವು ಬೀಳ್ತಾ ಇದೀವಿ. ನಾವು ಕಷ್ಟ ಪಟ್ಟು ಬದುಕೋದಿಕ್ಕೂ ಬಿಡಲ್ಲ ಅಂದ್ರೆ ನಾವ್ ಇನ್ನೇನ್ ಮಾಡ್ಬೇಕು ಸರ್? ಅಲ್ಲ, ಇವಾಗ ನಾವೇನ್ ಮಾಡ್ಬೇಕು? ಇಲ್ಲ ಕಳ್ತನ ಮಾಡಕ್ ಹೋಗ್ಬೇಕಾ? ಇಲ್ಲ ಏನಾದ್ರೂ ನಾವು ಮಾಡ್ಬೇಕಲ್ವಾ? 30 ವರ್ಷದಿಂದ ಹಾಕಿರೋದ್ ನಾವ್ ಅಂಗಡಿ. 30 ವರ್ಷದಿಂದ ಯಾವ MLA ಬಂದು ಆ ಕಡೆ ಹಾಕೊಳ್ಳಿ ಅಂತ ಹೇಳಿಲ್ಲ. ಏನೋ ಅವ್ರ ಹೊಟ್ಟೆಪಾಡು ಸರ್, ಇವಾಗ ನಾವು ಕೇಳ್ಕೊಂಡ್ವಿ. ಪಂಚಾಯತಿ ಇದ್ ಮಾಡಿದಾಗ ಪಂಚಾಯತಿ ರೂಮ್ಗಳು ಕೇಳಿದೀನಿ ನಾನು. ನಮ್ಗೆ ಕೊಟ್ಟಿಲ್ಲ. ಮೆಂಬರ್ಗಳೇ ಎತ್ಕೊಂಡಿದ್ದಾರೆ. ಅದರ್ಸ್ಗೆ ಕೊಟ್ಟಿಲ್ಲ. ನಾವು ವೋಟ್ ಹಾಕೋಕೆ ನಾವ್ ಬೇಕು, ಎಲ್ಲ ಮಾಡೋದಕ್ಕೆ ನಾವ್ ಬೇಕು. ವೋಟ್ ಕಳ್ಕೊಳ್ಳೋದಕ್ಕೆ ಮಾತ್ರ ಬರ್ತಾರೆ. ಯಾಕೆ ಇವಾಗ MLA ಸಾಹೇಬ್ರು ಕೂಡ ನಾವು ಬದುಕೋದಕ್ಕೆ ದಾರಿ ಮಾಡ್ಕೊಡ್ಲಿ ಬಿಡಿ ಸರ್. ಅವ್ರಿಗೆ ಮಾತ್ರ ಹೊಟ್ಟೆ ಇದೆ, ನಮಗ್ ಮಾತ್ರ ಹೊಟ್ಟೆ ಇಲ್ವಾ? ನಮಗ್ ಮಾತ್ರ ತಿನ್ನಕ್ ಬೇಡ್ವಾ? ನಾವ್ ಕೇಳ್ತಿರೋದ್ರಲ್ಲಿ ಏನೋ ತಪ್ಪಿದ್ಯಾ? ನಾವು ಹೊಟ್ಟೆಪಾಡ್ಗೋಸ್ಕರ ತಾನೆ, ನಾವ್ ಹೊಟ್ಟೆಪಾಡ್ಗೋಸ್ಕರ ನಾವ್ ಮಾಡ್ಕೊಳ್ತಾ ಇದೀವಿ. ನಾವ್ ಬೇರೆ ದಿಕ್ ಮಾಡ್ಕೊಂತ ಇಲ್ಲ. ದಯವಿಟ್ಟು MLA ಸಾರ್ಗೂ ನಾನು ಹೇಳ್ತಾ ಇರೋದೇನಂದ್ರೆ, ಬಡವ್ರ ಕಷ್ಟ ಸ್ವಲ್ಪ ಅರ್ಥ ಮಾಡ್ಕೊಳಕ್ ಹೇಳಿ ಸರ್. ಅವ್ರ ಕಷ್ಟ ಇರೋದ್ರಿಂದ ಅವ್ರು ಹೆಂಗ್ ಬಂದು ಓಟ್ ಕೇಳ್ಕೊಂಡ್ರು, ಹಂಗೆ ನಾವು ಬದುಕೋದಿಕ್ಕೆ ನಮ್ಗೂ ಆಧಾರ ಅಷ್ಟೇ ಅಂತ ನಾನು ಕೇಳ್ಕೊಳ್ತಾ ಇರೋದು. ದಯವಿಟ್ಟು ನಮ್ಮ ಅಂಗಡಿಗಳಿಗೆ ಏನನ್ನೋ ವ್ಯವಸ್ಥೆ ಮಾಡ್ಕೊಡಕ್ಕೆ ನಾನು ಕೇಳ್ಕೊಂತಾ ಇದೀನಿ అಷ್ಟೇ. వేసుకొని కూలీ 4 పైసలు కాకుండా మా ఎత్తులు లేకుండా దాన్ని కూడా వాళ్ళ నోట్లో మంది వేసుకొని 3-4 సార్లు తెప్పించేది. వాళ్ళు పెరిగినప్పుడు అంతా మేము పెరికేసినాం, తిరిగా వేసుకున్నాం. వాళ్ళు ఇప్పుడు దేశంగా వచ్చి అంతా పెరికేది సార్. మేమేం చేయదని చెప్పండి. వీళ్ళు పంచాయతీ వాళ్ళు వచ్చిందే ఎవరు రాలేదు, చాలా తరగతి 20 ఎవరు రాలేదు. వాళ్ళే వచ్చి తెప్పించేది. ఏం చేయాలి? వాళ్ళు ఏమైనా దావ చూపించి మాకేమైనా జాగా చూపిస్తే వారాల్లో పెట్టుకున్నాం కొడపాత్రానికి. కూలికి పైకి 4 పైకి మా కాందానికి ఉన్నాము. కూలి 4 చేయట్లుంటే వాళ్ళు అక్కడ గవర్నమెంట్ సంబంధం మా బిడ్డలు చదివి మమ్మల్ని చదివించింటే మేమేమికి రోడ్లోకి వచ్చింది. చెప్పండి సార్ మీరే.